ರಾಹುಲ್ ಗಾಂಧಿಗೆ ಜಿಲ್ಲಾ ಪಂಚಾಯತ್ಗೆ ನಿಲ್ಲುವ ಯೋಗ್ಯತೆ ಇಲ್ಲ ಎಂದು ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರು ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ್ದಾರೆ. ಜುಲೈ 24ರ ಮಧ್ಯಾಹ್ನ 12 ಗಂಟೆ ಸಂದರ್ಭ ಬಾಗಲಕೋಟೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ವಿಚಾರವಾಗಿ ಪ್ರಸ್ತಾಪಿಸಿ ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ್ದಾರೆ. ವಿನಾಕಾರಣ ದೇಶದ ಮಾನವನ್ನ ದೇಶದಲ್ಲಿ ಹರಾಜು ಹಾಕ್ತಾ ಇದ್ದು, ಮೋದಿಯವರ ಬಗ್ಗೆ ಮಾತನಾಡುವ ಯೋಗ್ಯತೆ ರಾಹುಲ್ ಗಾಂಧಿಗಾಗಲಿ ಕಾಂಗ್ರೆಸ್ಸಿಗರಿಗೆ ಇಲ್ಲ ಎಂದು ಅವರು ಕಿಡಿಕಾರಿದರು. ಇನ್ನು ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ: ಮೋದಿ ಅವ್ರ ಬಗ್ಗೆ ಮಾತಾಡುವಂಥದ್ದು ರಾಹುಲ್ ಗಾಂಧಿಗಾಗಲಿ ಕಾಂಗ್ರೆಸ್ನವ್ರಿಗೆ ನೈತಿಕ ಹಕ್ಕೇ ಇಲ್ಲ. ಎಲ್ಲಿ ನರೇಂದ್ರ ಮೋದಿ ಅವರು, ಎಲ್ಲಿ ರಾಹುಲ್ ಗಾಂಧಿ ಅವರು? ರಾಹುಲ್ ಗಾಂಧಿ ಒಂದು ಜಿಲ್ಲಾ ಪಂಚಾಯತಿಗೆ ನಿಂದ್ರಲಿಕ್ಕೆ ಸಹಿತ ಯೋಗ್ಯ ಇಲ್ಲ. ಅವನ ವಿಚಾರಗಳು ಸಹಿತ ಅಲ್ಲಿಗೆ ಯೋಗ್ಯ ಇಲ್ಲ. ಅದರ ಇಡೀ ಜಗತ್ತಿನಲ್ಲೇ ಎಲ್ಲ ದೇಶದಲ್ಲಿಯೂ ರಕ್ತಗಂಬಳಿ ಹಾಕಿ ಕರಿತಿರುವಂಥ ಮತ್ತು ಎಲ್ಲ ಜಗತ್ತಿನ ಪ್ರಮುಖ ದೇಶಗಳಲ್ಲಿರುವಂಥ ಉನ್ನತ ಗೌರವಗಳನ್ನು ಮೋದಿಯವರು ಕೊಟ್ಟಿರುವಂಥದ್ದು 35 ಗೌರವಗಳು ಇಲ್ಲಿವರೆಗೆ ಬಂದಿದೆ. ಆ 35 ಗೌರವಗಳ ಹಿಂದಾಗಿರುವಂಥ ಯಾವುದೇ ಪ್ರಧಾನಮಂತ್ರಿಗಳಿಗೂ ಸಹಿತ ಇವರು 50% ಸಹಿತ ಅವ್ರು ಸಿಕ್ಕಿಲ್ಲ. ಇವತ್ತು ಯಾವುದೇ ದೇಶಕ್ಕೂ ಇಲ್ಲಿ ಮೊನ್ನೆ 15 ದಿವಸದಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ದಲ್ಲಿ ಹೋದಾಗ ಅಲ್ಲಿ ನೋಡಬೇಕು ನೀವು, ಆ ಕ್ರೌಡು ಅವ್ರಿಗೆ ಸ್ವಾಗತ ಮಾಡಿರುವಂಥದ್ದನ್ನು ಪದ್ಧತಿ, ಅವ್ರಿಗೆ ಹಾಕುವಂಥ ಜಯಕಾರ ಘೋಷಣೆ ನೋಡಿದರೆ ಅಲ್ಲಿರುವಂಥ ಪ್ರಧಾನಮಂತ್ರಿಗೇ ಒಂದು ಆಶ್ಚರ್ಯ ಆಗಿ, ನಾನು ಸಹಿತ ಮೋದಿಯವರ ಅಭಿಮಾನಿ, ನಾನು ಅವರೊಬ್ಬ ಫ್ಯಾನ್ ಅನ್ನುವಂಥದ್ದನ್ನು ಓಪನ್ ಆಗಿ ಇಂಡೋನೇಷ್ಯಾದಲ್ಲಿ ಹೇಳಿರುವಂಥದ್ದನ್ನು ನಮ್ಮ ಕಾಂಗ್ರೆಸ್ಸಿನ ನಾಯಕರು, ಅದರಲ್ಲಿ ವಿಶೇಷವಾಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ತಿಳ್ಕೋಬೇಕು. ಯಾವ ರೀತಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಹೊರ ದೇಶದಲ್ಲಿಯೂ ಸಹಿತ ಇವತ್ತು ನರೇಂದ್ರ ಮೋದಿ ಅವ್ರಿಗಿರುವಂಥ ಅಪಾರ ವರ್ಚಸ್ಸು ಇವತ್ತು ಕಾಂಗ್ರೆಸ್ನವ್ರಿಗಿಲ್ಲ. ಅದನ್ನು ಹೇಳುವಂಥದ್ದು, ಒಳಗಡೆ ಬನ್ನಿ, ಇವತ್ತು ಪಾರ್ಲಿಮೆಂಟ್ ನಡೆದಿದೆ, ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾಯಿದೆ, ಅಲ್ಲಿ ಬಂದು ಚರ್ಚೆ ಮಾಡಿ, ಸರ್ಕಾರಕ್ಕೆ ಸಲಹೆ ಕೊಡಿ. ಆ ಸಲಹೆ ಕೊಟ್ಟು ಒಟ್ಟಾರೆ ನಮ್ಮ ದೇಶದ ಅಭಿವೃದ್ಧಿ ಕಡೆ ಗಮನ ಹರಿಸೋಣ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.